ಬುಲೆಟ್ ಸ್ಟ್ರೈಟ್ ಮಾಡಲಿಕ್ಕೆ ಎಷ್ಟಾಗ್ತದೆ ಅಷ್ಟು ಸ್ಪೀಡ್ ತೆಗಿತಾ ಇದ್ದೇನೆ, ಬಟ್ ಬುಲೆಟ್ ಅಲ್ಲ. ಇಲ್ಲಿಗೆ 3 o'clock ಆಗಿದೆ. ಇನ್ನು ಘಾಟ್ ಇಳಿತಿದ್ದೇವೆ ಕೊಡೈಕನಾಲ್. 647 ಕಿಲೋಮೀಟ್ರ್ ಆಯಿತು. ಇನ್ನು ಊಟಿಗೆ ಹೋಗಬೇಕು ಡೇ 2. ಸೊ ಊಟಿಗೆ ಇಲ್ಲಿಂದ ಒಂದು 6 hour ಮೇಲೆ ಜರ್ನಿ ಇದೆ. 3 ಗಂಟೆ ಅಂದರೆ 6 hours ಅಂದರೆ ಒಂದು 9 ಗಂಟೆಗೆ ಊಟಿಯಲ್ಲಿ ಇರ್ತೇವೆ ನಾವು ರಾತ್ರಿ. ಸೊ ಬರಬೇಕಾದ್ರೆ ಒಂದು 50-60 ಕಿಲೋಮೀಟ್ರ್ ಘಾಟೇ ಸಿಗುತ್ತೆ. ಪ್ರಿಪೇರ್ ಆಗಿ ಬನ್ನಿ. ನಮ್ಗೆ ತುಂಬ ಕಷ್ಟ ಆಯ್ತು ನಿನ್ನೆ ರಾತ್ರಿ. ಇವಾಗ ಮತ್ತೆ ಇಳಿಬೇಕಿದು, ಮತ್ತೆ ಊಟಿ ಹೋಗಬೇಕು. ಸೊ ಅಷ್ಟು ಈಸಿ ಇಲ್ಲ ಘಾಟಿ. ಚಾರ್ಮಡಿ ಘಾಟ್ ಏನಿದೆ ಪ್ಲಸ್ ಆಗುಂಬೆ ಘಾಟ್ ಏನಿದೆ ಅದಕ್ಕಿಂತ ಆಲ್ಮೋಸ್ಟ್ ಡಬಲ್ ಸೈಜ್ ಇದೆ ಇದು. ಅಲ್ಲಿಂದ ನಾಳೆ ಮತ್ತೆ ಸೀದಾ ಮಂಗಳೂರು ಕಡೆಗೆ. ಪಂಡಿಜ ಫ್ಲ್ಯಾಗ್ ಜಾಸ್ತಿ ನೋಡ್ಲಿಕ್ಕೆ ಆಗೋದಿಲ್ಲ. ನಾನು ನೋಡಿದರೆ ಗಾಡಿಯಲ್ಲಿ ಸೈಡ್ ಹೋಗಿ ಆಗ್ತದೆ, ಕೆಳಗಡೆ ತುಂಬ ಡೀಪ್. ಹಿಂದೆ ಒಬ್ಬ ಕೂತು ನೋಡ್ತಾ ಇದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ನಾನು ಈ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಸೈಡ್ ಜಾಸ್ತಿ ನೋಡಿದರೆ ಮುಂದೆ ಗಾಡಿ ಬಂದಾಗ್ತದೆ. ಬಟ್ ಒಳ್ಳೆ ವ್ಯೂ ಇದೆ, ಒಮ್ಮೆ ನಿಲ್ಲಿಸಿ ನೋಡಬೇಕು. ಯಾವ ಎಂಚು ಫಾಗ್ಯಾ? ವಾವ್. ಆ್ಯಕ್ಚುಲಿ ಈವ್ನಿಂಗ್ 3:20 ಫಾಗ್ ನೋಡ್ಬೋದು. ಇದು ಈವ್ನಿಂಗ್ ಅಂತ ಯಾರು ಹೇಳಲಿಕ್ಕಿಲ್ಲ. ಅಪ್ಪ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ತದೆ, ಬಟ್ ಇಲ್ಲಿ ಫಾಗ್ ನೋಡಿ. ಇದು ನಮ್ಮ ಕೊಡೈಕನಾಲ್ ಘಾಟ್ ಇಳಿಯುವ ಒಂದು ಬ್ಯೂಟಿಫುಲ್ ವ್ಯೂ. ಒಪ್ಪ ಓಬು ಲಾರಿಯಿಂದ ಫುಲ್ ಬ್ಲಾಕ್ ಆಗಿದೆ, ಪಾಸಿಂಗ್ ಕೊಡಲಿಕ್ಕೆ ಜಾಗ ಇಲ್ಲ. ಎಂತ ಮಾಡೋದು? ಅಪ್ಪ ಓಲ್ಡ್ ಡೌನ್. ನಾವೀಗ ಒಂದೊಂದು ಕಾರನ್ನು ಓವರ್ಟೇಕ್ ಮಾಡಿ ಹೋಗುವ ಆಗಿದಾಗಲಿ. ಮಳೆ ಬಂದರೆ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ, ಯಾಕಂದರೆ ಪ್ಯಾಂಟ್ ಮಾತ್ರ ಹಾಕಿದ್ದೇವೆ. ಜಾಕೆಟು ರೈನ್ಕೋಟ್ ಹಾಕಿದರೆ ತುಂಬ ಸೆಕೆ ಆಗ್ತದೆ, ಗಾಳಿ ಬರೋದಿಲ್ಲ, ಅದಕ್ಕೆ ಹಾಕಲಿಲ್ಲ. ರೈಡಿಂಗ್ ಜಾಕೆಟ್ ಇದೆ. ಸೊ ಮಳೆ ಬಂದರೆ ಒಂದು ಸ್ಟಾಪ್ ಕೊಡಬೇಕಾಗ್ತದೆ ನಾವು. ಮುಂಬೈ ಏರಿಯಾ ನಮ್ಮನ್ನು ಬಿಡ್ಪು ಜತ್ತ. ಹತ್ತಿರ ಬಂದ ಮೇಲೆ ರೋಡ್ ಕಾಣ್ತದೆ. ಹಿಂದೆ 2 ಗಾಡಿ ಇದೆ, ಒಂದು ಕ್ಲಾಸಿಕ್ 350, ಇನ್ನೊಂದು ಹೊಂಡಾ CB 200R. ಹೊಂಡಾ CB 200X ಅಡ್ವೆಂಚರ್ ಗಾಡಿ. ಸೊ ಸ್ವಲ್ಪ ಕೊಡುವ, ಸ್ಟ್ರೈಟ್ ಸಿಗುವಾಗ ಸ್ಪೀಡ್ ತೆಗಿಬೇಕು. ಸೊ ಅಲ್ಲಿ ನೋಡಿದರೆ ಕಾಣ್ತದೆ ಫಾಗ್ ಮೇಲೆ ಹೋಗ್ತಾ ಉಂಟು, ಮೂವ್ ಆಗ್ತಾ ಉಂಟು. ಇಲ್ಲಿ ಒಂಥರ ಆರ್ಡರ್ ಮಾಡಿದಾಗೆ, ಸಂಜೆ ಬೇಕಾದ ಟೈಮಿಗೆ ಫಾಗ್ ಬಂದು ಹೋಗ್ತದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಫಾಗ್ ಇಲ್ಲ, ಬಟ್ ನಮ್ಮ ತಲೆ ಮೇಲೆ ಫಾಗ್ ಉಂಟು. ಈಗ ಮೇಲೆ ನಾವೇನು ನೋಡಿದ್ದಲ್ಲಿ ಗುಡ್ಡೆಯಲ್ಲಿ, ಅದು ತಲೆ ಮೇಲೆ ಇರೋ ಫಾಗ್, ಆ ಲೆವೆಲಿಗೆ ಗುಡ್ಡೆ ಇರೋದು. ಈಗ ಇಲ್ಲಿ ಕೆಳಗಡೆ ಓಪನ್ ಕ್ಲೀನ್ ಕಾಣ್ತದೆ. ಪಳನಿ ಹತ್ರ ಹೋಗ್ಬೇಕು, ಅಲ್ಲಿವರೆಗೆ ಸೇಮ್ ವ್ಯೂ ನೋಡಿ ಕೊಡೈಕನಾಲ್. ಇದು ಹೇರ್ಪಿನ್ ಬಂಡು. ನಾವಿಂದ ಫಾಗ್ ತಿಕ್ಕೊಂದಿತ್ತು ನಾ ಹೆಂಕ್ಲಾಗ. ಸೊ ಅಲ್ಲಿ ನೋಡಿ, ಅದು ಫಾಗ್ ಲೇಯರ್, ಅದು ನಮಗೆ ರೋಡಲ್ಲಿ ಸಿಗ್ತಾಯಿತ್ತು. ಇಲ್ಲಿಲ್ಲ ಫಾಗ್, ಅಲ್ಲಿ ಬಿಸಿಲಿದೆ, ಇಲ್ಲಿ ಮಳೆ ಬರ್ತಾ ಉಂಟು. ಭಯಂಕರ ಕೊಡೈಕನಾಲ್. ರೈನ್ ಕೋಟ್ ಹಾಕ್ಲಿಕ್ಕೆ ಒಂದು ಸ್ಟಾಪು. ರೈನ್ ಕೋಟ್ ಹಾಕುವ, ಮಳೆ ಬರ್ತಾ ಇದೆ. ಮಳೆಗೆ ರೈನ್ ಕೋಟು. ಯಪ್ಪ 711 711 ಕಿಲೋಮೀಟ್ರ್ ಉಂಟು ಟೋಟಲ್. 120 ಕಿಲೋಮೀಟ್ರ್ ಉಂಟು. 5 ಕಾಲು ಟೈಮ್ ಆಯಿತು. ಇನ್ನು ಕೂಡ ಒಂದು 110-120 ಕಿಲೋಮೀಟ್ರ್ ಹೋಗಬೇಕು. ಸೊ ಮಳೆಗೆ ರೈನ್ ಕೋಟ್ ಹಾಕಿ ಹೊರಡುವ. ಸೊ ಹೋಗುವ. ಬುಲೆಟ್ ಇಲ್ಲಿದೆ. ಬುಲೆಟ್ ಸ್ಟ್ರೈಟ್ ಮಾಡಲಿಕ್ಕೆ ಜನ ಬೇಕು. ಬುಲೆಟ್ ಸ್ಟ್ರೈಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮೊನ್ನೆ ಹೊರಟಿದ್ದೀನಿ.
ಬಲ ಕುತ್ತಂತ್ಯ ಆ ಪೂಜ್ಯ ಹೋಗಿ ಎಂಚ. ಸೊ ಫೈನಲಿ ಬುಲೆಟಲ್ಲಿ ಬಂದು ಸುಡ್ಕೇಸ್ ಎಲ್ಲ ಪೈನಿಂಗ್ ಏನು ಮಾಡೋಣ. ಯಪ್ಪ ಬುಲೆಟಲ್ಲಿ ಡಬಲ್ ರೈಡ್ ಇದ್ದೇವೆ, ಸಾಕಾಗಿದೆ. ಸ್ವಲ್ಪ ಟೀ ಬ್ರೇಕ್ ನೋಡುವ, ಯಾಕಂದರೆ ಹಂಸ ಹಾಕಿ ಹಿಂದೆ ಅವನು ಗೊಬ್ಬೆ ಆಗ್ತಾ ಇದ್ದಾನೆ, ಸ್ವಲ್ಪ ಮೆಲ್ಲ ಹಾಕ್ಲಿಕ್ಕೆ. ಹಾಗೆ ಎರಡು ಗಾಡಿ ಮುಂದೆ ಹೋಗ್ತಾ ಉಂಟು, ಎಷ್ಟಾಗ್ತದೆ ಅಷ್ಟು ಸ್ಪೀಡ್ ತೆಗಿತಾ ಇದ್ದೇನೆ. ಬಟ್ ಬುಲೆಟ್ ಅಲ್ಲ, ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ಅತ್ತ ಎಡ್ಡೆ ಚಾತ ಅಂಗಡಿ ಉಂಟಲ್ಲ, ದಯ ಗೊತ್ತುಂಡ ಬುಕ್ಕ ತಿಕ್ಕಂದು ಎಡ್ಡೆ ಅಂಗಡಿ ತಿಕ್ಕಣ ಉಂತಾಗ ಅವಂಚನೆ ಅಪ್ಪಣೆ ಬುಕ್ಕ ತಿಕ್ಕುಜಿ, ಬುಕ್ಕ 5 ಕಿಲೋಮೀಟರ್ ರೋಡ್ ಲೆಕ್ಕುಜಿ. ಯಾನ ಗಾಡಿಗೆ ಬರ್ತಾವಡ ಅಂದು ದೇರ್ಪೋಡ ಮಿತ್ತು ಹತ್ತು ಐಟು ಕುಲೊಂದು ಪೋಯ 790 ಕಿಲೋಮೀಟ್ರ್ ಅಂಡ್ಯಾ 6:3. ಸೊ ಇನ್ನು ಕೂಡ 100 ಕಿಲೋಮೀಟ್ರ್ ಹೋಗಬೇಕು. ಸ್ವಲ್ಪ ಟೀ ಬ್ರೇಕ್ ನೋಡುವ, ಟೀ ಕುಡಿದು ಜರ್ನಿ ಕಂಟಿನ್ಯೂ ಮಾಡುವ. ನನಗೆ ಬುಲೆಟಲ್ಲಿ ಸಾಕಾಯಿತು, ಸೊಂಟ ಎಲ್ಲ ಪಚಕ್ಕಾಗಿದೆ. ಸೊ ನಾನು ಅಡ್ವೆಂಚರ್ಗೆ ಶಿಫ್ಟ್ ಆಗುವ ಪ್ಲ್ಯಾನ್ ಈಗ ಟೀ ಕುಡಿದು. ಸೊ ಆಲ್ರೆಡಿ 7 o'clock ಆಯಿತು, ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ದೇವೆ. ಫ್ಯೂಯಲ್ ಟ್ಯಾಂಕ್ ಎಲ್ಲ ಸ್ವಲ್ಪ ಫುಲ್ ಮಾಡಿ ಹೊರಡೋದು ಊಟಿ ಘಾಟಿಗೆ. ಯಾಕಂದರೆ ಊಟಿ ಅಥವಾ ಮುಂಚೆ ನೀಲಗಿರೀಸ್ ಘಾಟ್ ಸಿಗುತ್ತೆ, ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ ಘಾಟಿದ್ದು. ಇಂದ ಘಾಟಿ ತಗೋದಾರೆ ನೀಲಗಿರೀಸ್ ಒಳ್ಳೆ. 102 ಕಿಲೋಮೀಟ್ರ್ ಬಾಕಿ ಇದೆ. ಸ್ವಲ್ಪ ಇದೆಲ್ಲ ಸೆಟ್ಟಿಂಗ್ ಇರ್ತದೆ, ಚಾರ್ಜ್ ಆಗ್ತಾ ಇದ್ದೇನೆ ಮೊಬೈಲ್. ರೈಡ್ ಅಷ್ಟು ಸುಲಭ ಇಲ್ಲ, ಎಲ್ಲ ನರ್ಕ ಎಲ್ಲ ಇರ್ತದೆ. ಮೊಬೈಲ್ ಕೂಡ ಮ್ಯಾಪ್ ಹಾಕಿ 2 ಮೊಬೈಲಲ್ಲಿ ಮ್ಯಾಪ್ ಹಾಕ್ತಾ ಇದ್ದೇವೆ ಚಾರ್ಜ್. ಪೊಯ್ ಬಾಯ್ಸ್ ದಾಂಡ ಇಂಕ್ಲ ಆರಾಮ್ಸೆ ಬಂಡಲ್ಲ ವಿಷಯ ಆಯ್ತು. ಉಂತುಂಡ ಲಾಸ್ ಪೋಂದು ಪೋಡು ನೆಟ್ಟಾನ ಕುಳ್ಳೆ ರೆಡ್ ಆಗ್ಬಿಡ್ದು ಆಯ್ತು. ನಾವು ತೋಜುಂಡೆ ಎದುರು ಆ ಬುಲೆಟ್ ಇಟ್ಟು ಕುಳ್ಳುಂಡೆ ಫಿರಾವು ದಾದ ಅವನು ತುಂಡುಂದೆ ಗೊತ್ತು ಪೂಜಿ. ಸೊ ಆಲ್ರೆಡಿ ನೋಡ್ಬೋದು ನೈಟ್ ಆಗಿದೆ, ಒಂದು 8 o'clock ಆಗಿದೆ. ಇನ್ನೂ ಒಂದು 2 hours ಹೋಗ್ಬೇಕು ನಾವು, ಯಾಕಂದರೆ ಊಟಿಯಲ್ಲಿ ಹೋಗಿ ಸ್ಟೇ ಮಾಡಿ ನಾಳೆ ಅಲ್ಲಿಂದ ಮಂಗಳೂರು ಕಡೆಗೆ. ಒಂದೇ ದಿವಸದಲ್ಲಿ ರಿಟರ್ನ್ ಹೊಡಿಲಿಕ್ಕೆ ಕಷ್ಟ ಆಗ್ತದೆ. ಬರಬೇಕಾದ್ರೆ 590 ಒಂದೇ ದಿವಸದಲ್ಲಿ ಬಂದಿದ್ದೇವೆ, ಬಟ್ ಹೋಗಬೇಕಾದ್ರೆ ರೂಟ್ ಬೇರೆ. ಬರುವ ರೂಟಲ್ಲಿ ನಾವು ಜಾಸ್ತಿ ವಾಪಸ್ ಬರೋದಿಲ್ಲ, ಸುಮ್ಮನೆ ಲಾಸ್ ಅಂದರೆ ನೋಡಲಿಕ್ಕೆ ಅಂತ ಇರೋದಿಲ್ಲ ಅಂತ, ಬೋರ್ ಆಗ್ತದೆ ಅಂತ ಬೇರೆ ರೂಟಲ್ಲಿ ಬರೋದು. 8:45 ಆಯಿತು, ಇನ್ನು 2 hours ಇದೆ ಜರ್ನಿ. 50 ಕಿಲೋಮೀಟ್ರ್ ಇದ್ದರೂ 2 hours ಬೇಕು, ಯಾಕಂದರೆ ಅದು ಘಾಟ್ ಸೆಕ್ಷನ್. ಸೊ ನೋಡುವ ಏನು ಮಾಡುವ ಅಂತ ಡಿಸಿಷನ್ ಮಾಡ್ತಾ ಇದ್ದೇವೆ. 847 ಕಿಲೋಮೀಟ್ರ್ ಆಯಿತು ಇವತ್ತಿಗೆ, ಆ್ಯಂಡ್ 9 ಗಂಟೆ ಆಯಿತು. ಈಗ ನಾವು ಊಟಿ ಹೋದರೆ 11 ಗಂಟೆ ಆಗ್ತಾಯಿದೆ ಮೆಟ್ಟುಪಾಳ್ಯಮಿಂದ. ಊಟಿ ಹೋಗಿ ರೀಚ್ ಆಗಬೇಕಾದ್ರೆ 11 ಗಂಟೆ ಆಗಿ ಅಲ್ಲಿ ನಾವು ರೂಮ್ ಹುಡುಕಿ ಊಟ ಮಾಡಿ ಇದು ಮಾಡಿದ್ರೆ ಲೇಟ್ ಆಗ್ತದೆ. ಸೊ ಅದಕ್ಕೆ ಇಲ್ಲಿಯೇ ರೂಮ್ ನೋಡಿಕೊಂಡು ಹೋಗುವಂಥ ಪ್ಲ್ಯಾನ್. ತುಂಬ ಟಯರ್ಡ್ ಆಗಿದೆ ಎಲ್ರಿಗೆ, ಯಾಕಂದರೆ ನೆನ್ನೆಯಿಂದ 840 ಕಿಲೋಮೀಟ್ರ್ ನಾನ್ ಸ್ಟಾಪ್. ನಾವು ಪ್ಲೇಸ್ ನೋಡೋದಕ್ಕಿಂತ ಬೈಕಲ್ಲಿದ್ದದ್ದೇ ಜಾಸ್ತಿ. ಹೈವೇ ಆದರೆ ಝುಯ್ ಅಂತ ಹಾಕ್ಕೊಂಡು ಹೋಗ್ಬೋದು, ಬಟ್ ವಿಷಯ ಏನಂದರೆ ಘಾಟ್ ಸೆಕ್ಷನಲ್ಲೇ ಬಂದದ್ದು ಜಾಸ್ತಿ ನಾವು. ಸೊ ಟುಡೇ ಸರವಣ ಭವನಲ್ಲಿ ಸ್ಟೇ, ಬಿಕಾಸ್ 2 hours ಜರ್ನಿ ಇದೆ. ಆಲ್ರೆಡಿ 9 ಆಯಿತು, 11 o'clock ಎಲ್ಲ ರೀಚ್ ಆಗಿ ಮಾಡುವ ಸಿಚುವೇಶನ್ ಇಲ್ಲ. ಸೊ ಇಲ್ಲಿ ರೂಮಲ್ಲಿ ಸ್ಟೇ ಮಾಡಿ ನಾಳೆ ಜರ್ನಿ ಕಂಟಿನ್ಯೂ ಊಟಿಗೆ. 2 hours ಜರ್ನಿ ಊಟಿ, ಅಲ್ಲಿಂದ ಮಂಗಳೂರು. ಸದ್ಯಕ್ಕೆ ಇವತ್ತಿಗೆ ಇಲ್ಲಿಗೆ ಮುಗಿಸುವ. ಇಲ್ಲಿ ಫುಡ್ಡಿಗೆ ಕೂಡ ಫೆಸಿಲಿಟಿ ಇದೆ, ಇದು ಮೇಯ್ನ್ ರೋಡು. ಸೊ ಇಲ್ಲಿಂದ ಡೈರೆಕ್ಟ್ ಊಟಿ, ಬೇರೆ ಸಿಟಿ ಏನಿಲ್ಲ, ಡೈರೆಕ್ಟ್ ಊಟಿ ಘಾಟ್ ನೀಲಗಿರೀಸ್ 50 ಕಿಲೋಮೀಟರ್. ಬಟ್ 2 hours ಬೇಕು ಘಾಟ್ ಸೆಕ್ಷನ್, ನೀಲಗಿರೀಸ್ ಘಾಟ್ ಇರೋದ್ರಿಂದ. ಬಟ್ ಬೈ ಅನ್ಲೋಡ್ ಮಾಡಬೇಕು ಬೈಕಿದ್ದು ಲಗೇಜ್.